ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಉಗ್ರರನ್ನ ಛೂಬಿಟ್ಟಿದ್ದ ಪಾಪಿ ಪಾಕಿಸ್ತಾನ ಅಕ್ಷರಶಃ ನರಕ ನೋಡಿದೆ. ಜಸ್ಟ್ 4 ದಿನದಲ್ಲಿ ಯುದ್ಧದ ಘೋರತೆ ಹೇಗಿರುತ್ತೆ ಅನ್ನೋದನ್ನ ನರನಾಡಿಯಲು ಅನುಭವಿಸಿದ್ದಾರೆ. ಯಾವ ವಾಯು ನೆಲೆಯನ್ನ ಸರ್ವನಾಶ ಮಾಡಿದ್ದೇವೆ ಅಂತ ಪಾಕ್ ಬಿಟ್ಟಿ ಬಿಲ್ಡಪ್ ಕೊಡ್ತಿತ್ತೋ ಅದೇ ವಾಯು ನೆಲೆಯಲ್ಲಿ ನಿಂತು ಮೋದಿ ಶತ್ರುಗಳಿಗೆ ಕ್ಲಿಯರ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಭಾರತ ಸರ್ಕಾರ ಕದನ ವಿರಾಮ ಘೋಷಿಸಿದ್ದಕ್ಕೆ ಇತ್ತ ಕಾಂಗ್ರೆಸ್ ನಾಯಕರು ಕೆರಳಿದ್ದು ಯಾಕೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಗಡಿಯೊಳಗೆ ನುಗ್ಗಿ ಸಂಹಾರ ಮಾಡಿದ್ದು ಆಯ್ತು. ಇನ್ನೇನು ಇಡೀ ಪಾಕಿಸ್ತಾನವೇ ಸರ್ವನಾಶ ಆಯ್ತು ಅನ್ನೋದೊಂದು ಬಾಕಿ ಇತ್ತು. ಅದ್ ಯಾವಾಗ ಅವ್ರಿಗೆ ಗೊತ್ತಾಯ್ತೋ ಪಾಕಿಗಳು ಅಂಗಲಾಚೋದಕ್ಕೆ ಶುರು ಮಾಡಿದ್ರು. ಅವರಿವರ ಕಾಲಿಡಿದು ಸಂಧಾನಕ್ಕೆ ಶತ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿಯೇ ಭಾರತ ಸರ್ಕಾರ ಜೀವ ಭಿಕ್ಷೆ ನೀಡಿತ್ತು. ಆದ್ರೂ ಪಾಕಿಗಳ ಗುಳ್ಳೆನರಿ ಆಟ ಮಾತ್ರ ನಿಲ್ತಿಲ್ಲ. ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದ ಬೆನ್ನಲ್ಲೇ ಮತ್ತೆ ಕಿರಿಕ್ ಶುರು ಮಾಡಿದ್ದಾರೆ. ಗಡಿಯಲ್ಲಿ ಡ್ರೋನ್ ಹಾರಿಸಿದವರನ್ನ ನಮ್ಮ ಸೇನೆ ಧೂಳಿಪಟ ಮಾಡಿದೆ. ಅಷ್ಟೇ ಅಲ್ಲ, ಆದಂಪುರ್ ವಾಯು ನೆಲೆಯನ್ನ ಹೊಡೆದಾಕಿದ್ದೇವೆ ಅಂತ ಸುಳ್ಳಿನ ಕಂತೆ ಕಟ್ಟಿದವರಿಗೆ ಮೋದಿ ಸತ್ಯ ದರ್ಶನ ಮಾಡಿಸಿದ್ದಾರೆ. ಯಾವ ವಾಯು ನೆಲೆಯನ್ನ ಸರ್ವನಾಶ ಮಾಡಿದ್ದೇವೆ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದ್ರೋ ಪಾಕಿಸ್ತಾನ ಅದೇ ವಾಯು ನೆಲೆಯಲ್ಲಿ ನಿಂತು ಶತ್ರುಗಳಿಗೆ ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಮೋದಿ. ಉಗ್ರರನ್ನ ಛೂಬಿಟ್ಟಿದ್ದ ಪಾಪಿ ಪಾಕಿಸ್ತಾನ ಅಕ್ಷರಶಃ ನರಕ ನೋಡಿದೆ. ಜಸ್ಟ್ 4 ದಿನದಲ್ಲಿ ಯುದ್ಧದ ಘೋರತೆ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನರನಾಡಿಯಲ್ಲೂ ಕೂಡ ಅನುಭವಿಸಿದ್ದಾರೆ. ಭಾರತದ ಅಭೇದ್ಯ ಕೋಟೆಯನ್ನ ಭೇದಿಸೋದಕ್ಕೆ ಆಗದೆ ಪಾಕ್, ಚೀನಾ, ಟರ್ಕಿಯ ಕ್ಷಿಪಣಿಗಳೆಲ್ಲ ನೆಲ ಕಚ್ಚಿ ಹೋಗಿದ್ವು. ಇದರಿಂದ ಕಂಗೆಟ್ಟಿದ್ದ ಚೀನಾ ಹಾಗೂ ಟರ್ಕಿ ದೇಶಗಳು ಪಾಕ್ ಜೊತೆ ಸೇರ್ಕೊಂಡು ಇನ್ನಿಲ್ಲದ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಆದಂಪುರ್ ವಾಯು ನೆಲೆಯನ್ನ ಸರ್ವನಾಶ ಮಾಡಲಾಗಿದೆ. ಭಾರತದ ಸುದರ್ಶನ ಚಕ್ರ ಅಂತಾನೆ ಕರೆಸ್ಕೊಳ್ತಾ ಇರುವಂತಹ S-400 ಅನ್ನ ಉಡೀಸ್ ಮಾಡಿದ್ದೇವೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ರು. ಹೀಗಾಗಿ 3 ರಾಷ್ಟ್ರಗಳಿಗೂ ಮುಟ್ಟಿ ನೋಡ್ಕೊಳ್ಳುವಂತೆ ಮೋದಿ ತಿರುಗೇಟ್ ಕೊಟ್ಟಿದ್ದಾರೆ. ಆದಂಪುರ ವಾಯು ನೆಲೆಗೆ ಭೇಟಿ ನೀಡಿದ್ದಲ್ಲದೆ S-400 ಹಾಗೂ MiG-29 ಮುಂದೆ ನಿಂತು ಭಾರತೀಯ ಯೋಧರನ್ನ ಗುಣಗಾನ ಮಾಡಿದ್ದಾರೆ. ಭಾರತದ ದಾಳಿಗೆ ಪಾಕ್ನಲ್ಲಿ ರಾಶಿ ಹೆಣಗಳು ಉರುಳಿವೆ. 100ಕ್ಕೂ ಹೆಚ್ಚು ಉಗ್ರರು ಬೀದಿ ಹೆಣವಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ನ 35ರಿಂದ 40 ಸೈನಿಕರು ಕೂಡ ಹತರಾಗಿದ್ರು ಅಂತ ಭಾರತೀಯ ಸೇನೆ ಮಾಹಿತಿಯನ್ನ ನೀಡಿತ್ತು. ಇದಾದ 3 ದಿನದ ನಂತರ ಪಾಕಿಸ್ತಾನ ತಮ್ಮವರ ಸಾವಿನ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆಪರೇಷನ್ ಸಿಂಧೂರ್ ಹೊಡೆತಕ್ಕೆ ಪಾಕ್ನ 11 ಸೇನಾ ಸಿಬ್ಬಂದಿ ಸಾವಿನ ಮನೆ ಸೇರಿದ್ದಾರಂತೆ. 6 ಸೈನಿಕರು ಹಾಗೂ 5 ವಾಯುಸೇನೆಯ ಸಿಬ್ಬಂದಿ ಹತರಾಗಿದ್ದಾರೆ. ಜೊತೆಗೆ 78 ಸೈನಿಕರಿಗೆ ಗಾಯಗಳಾಗಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇದು ಪಾಕ್ ಕೊಟ್ಟ ಕಾಗಕ್ಕ ಗುಬ್ಬಕ್ಕನ ಲೆಕ್ಕ. ನಿಜವಾಗಿ ಎಷ್ಟು ಶತ್ರುಗಳ ತಲೆ ಉರುಳಿದೆ ಅನ್ನೋದು ದೇವ್ರಿಗೆ ಗೊತ್ತು. ಕಣಿವೆ ನಾಡಲ್ಲಿ ಅವಿತುಕೊಂಡಿರುವಂತಹ ಉಗ್ರರ ನಿರ್ನಾಮ ಮಾಡಲಾಗ್ತಾ ಇದೆ. ಜಮ್ಮುವಿನಲ್ಲಿರುವಂತಹ ಉಗ್ರರ ಸಂತತಿಯನ್ನ ಹುಡುಕಿ ಕೊಲ್ಲಲಾಗ್ತಾ ಇದ್ದು ಆಪರೇಷನ್ ಕೆಲ್ಲರ್ ಹೆಸರಿನಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆಯೇ ಸೇನಾ ಕಾರ್ಯಾಚರಣೆ ಶುರು ಮಾಡಿದ ಯೋಧರು ಶೋಫಿಯಾನ್ನಲ್ಲಿ ಅಡಗಿದವರಿಗೆ ಸಾವಿನ ರುಚಿ ತೋರಿಸಿದ್ದಾರೆ. ಈ ಮೂಲಕ ಉಗ್ರರನ್ನ ಸಾಕಿ ಸಲಹತಾ ಇರುವಂತಹ ಪಾಪಿ ರಾಷ್ಟ್ರಕ್ಕೆ ರಕ್ತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇತ್ತ ಭಾರತ ಸರ್ಕಾರ ಕದನ ವಿರಾಮ ಘೋಷಿಸಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಇಂಡೋ ಪಾಕ್ ಸಂಘರ್ಷದಲ್ಲಿ ಕಡ್ಡಿಯಾಡಿಸಿದ ಟ್ರಂಪ್ ಹೇಳಿಕೆ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಅಮೆರಿಕ ಸೂಚನೆಯಂತೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ಮೌನ ವಹಿಸಿದ್ಯಾಕೆ? ಈ ಮೂಲಕ ಅಮೆರಿಕ ಮಧ್ಯಸ್ಥಿಕೆಯನ್ನ ಮೋದಿ ಒಪ್ಪಿಕೊಂಡ್ರಾ ಅಂತ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಇನ್ನು ಇದೇ ವಿಷಯವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನವನ್ನ ಶುರು ಮಾಡಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಇಂದಿರಾ ಗಾಂಧಿಯವರ ಫೋಟೋವನ್ನ ಅಂಟಿಸಿ ಭಾರತಕ್ಕೆ ಮಾತಿನ ಮೋದಿ ಸಾಕು, ಇಂದಿರಾ ನಡೆ ಬೇಕು ಅಂತ ಸಿದ್ದರಾಮಯ್ಯ ನಿವಾಸ ಹಾಗೂ ಮೌರ್ಯ ಸರ್ಕಲ್ ಬಳಿಯಲ್ಲಿ ಆ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ನಾಳೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಈ ವೇಳೆ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದು ಕದನ ವಿರಾಮ ಹಾಗೂ ಸಂಸತ್ ವಿಶೇಷ ಅಧಿವೇಶನವನ್ನ ಕರೆಯೋ ಚರ್ಚೆಯನ್ನ ನಡೆಸ್ತಾರೆ. ಒಟ್ನಲ್ಲಿ ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಯುದ್ಧದ ಅಬ್ಬರ ನಿಂತರೂ ಕೂಡ ಯುದ್ಧದ ಕಾರ್ಮೋಡ ಮಾತ್ರ ಇನ್ನೂ ಮರೆಯಾಗಿಲ್ಲ.